ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಇವಳು ಆಟೋದಲ್ಲಿ ಕುತ್ಕೊಂಡೆ ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಅನ್ಕೊತಿದ್ದೀರಾ. ನಾನಿವಾಗ ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ನನ್ನ ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಬನ್ನಿ, ನಿಮ್ಗೆ ಎಲ್ಲರಿಗೂ ನಾನು ತೋರಿಸ್ತಾ ಹೋಗ್ತೀನಿ. ನಾನಿವಾಗ ಹೇಳಿದ್ದು HK ಸರ್ಕಲ್ಲಿಗೆ. ಓಕೆ, ನಡೀತಾ 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 ಹೋಗ್ತಾ ದಾರಿಲಿ ನಮ್ಮ ಅತ್ತೆ ಮನೆ ರೋಡೇ ಸಿಕ್ಬಿಡ್ತು ಗೈಸ್. ಓಕೆ, ನಾನು ನಡೆಯೋ ಇದಕ್ಕೆ ನಮ್ಮ ಅತ್ತೆ ಮನೆ ಸಿಗಲ್ವೇನೋ ಅಂದ್ಕೊಂಡೆ. ಇನ್ನು 2 ಹೆಜ್ಜೆ ಇಟ್ಟರೆ ನಮ್ಮ ಅತ್ತೆ ಮನೆಯೇ ಗೈಸ್. ಬನ್ನಿ ಹೋಗೋಣ. ಕೊನೆಗೂ ನಮ್ಮ ಅತ್ತೆ ಮನೆಗೆ ನಾವು ಬಂದಾಯಿತು. ನಾವು ಬರೋದ್ರೊಳಗೆ ಊಟಕ್ಕೆ ಎಲ್ಲರೂ ಕೂತಿದ್ರು. ಬನ್ನಿ ಒಳಗೆ ಹೋಗೋಣ, ಏನೇನು ಮಾಡ್ತಾರೆ ನೋಡುವ. ಒಳಗಡೆ ಬಂದ ತಕ್ಷಣ ನಾನು ನೋಡಿದ್ದೆ ಎಲ್ಲರೂ ಊಟಕ್ಕೆ ಕೂತಿದ್ರು. ಊಟಕ್ಕೆ ಎಲ್ಲರೂ ಆಲ್ರೆಡಿ ಕೂತಿದ್ರು. ಓಕೆ, ನಮ್ಮ ಚೋಟುನು ಕೂಡ ಊಟಕ್ಕೆ ಕೂತಿದ್ಲು ಕೂಡ. ನಾನು ಫಸ್ಟ್ ಎಲ್ಲೇ ಹೋದ್ರೂ ಊಟಕ್ಕೆ ಕೂರ್ತಿದ್ದೆ, ಆದರೆ ಈ ಸಲ ತುಂಬ ಲೇಟಾಗಿ ಊಟಕ್ಕೆ ಕೂರ್ತೀನಿ. ಯಾಕಪ್ಪ ಅಂದರೆ ಬನ್ನಿ ನೋಡಿ, ಅವರೆಲ್ಲ ಊಟ ಮಾಡ್ತಾಯಿದ್ರು. ನಾನು ನಮ್ಮ ಅತ್ತೆ ಕಾಲ ಒಂದು ಸ್ವಲ್ಪ ಹೇಳಿದೆ, ಅಂದರೆ ನಮ್ಮ ಅತ್ತೆ ನಾವು ಸ್ವಲ್ಪ ರೇಗಿಸಿದೆ. ನೆಕ್ಸ್ಟ್ ಒಳಗಡೆ ಹೋಗ್ತಾಯಿದ್ದೆ, ಏನೇನು ಮಾಡಿದ್ದಾರೆ ಅಡುಗೆ ಐಟಮ್ನ ಅಂತ ನೋಡೋದಕ್ಕೆ. ಅಲ್ಲಿ ನಮ್ಮ ದೊಡ್ಡತ್ತೆ ಮಗಳು ಕೂಡ ಇದ್ಲು. ಅವಳು ಊಟಕ್ಕೆ ಬಡಿಸ್ತಾ ಇದ್ಲು ಊಟಕ್ಕೆ. ಓಕೆ, ಇಷ್ಟು ಐಟಮ್ನ ಮಾಡಿದ್ರು. ಏನೇನು ಮಾಡಿದ್ರಪ್ಪ ಅಂತ ಅಂದರೆ ಬನ್ನಿ ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ನೋಡಿ, ಇಷ್ಟು ಐಟಮ್ಮು ಅಲ್ಲಿ ಮಾಡಿದರು. ಅಂದರೆ 2 ಬೇಟೆನ ಕೊಯ್ದಿದ್ರು ಅವರು, 2 ಕುರಿನ. ಇದರಲ್ಲಿ ರೈಸ್ ಇದೆ, ಆ ಕಡೆಯಲ್ಲಿ ಕುರಿ ಸಾಂಬಾರಿದೆ, ಇನ್ನೊಂದು ಕಡೆಯೂ ಕೂಡ ಅದೇ ಇರೋದು. ಇದು ಬಿರಿಯಾನಿ ಮಾಡಿಸಿದ್ರು ಕೂಡ. ಬೋಟಿ ಕಲಿಜ ಅವೆಲ್ಲ ಇರುತ್ತಲ್ಲ, ಅದು ಬೇರೆ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಮಾಡಿದರು. ಮತ್ತು ಅದು ಯಾವುದು ತಿನ್ನಲಿದ್ದವರಿಗೆ ಕೋಳಿ ಗ್ರೇವಿ ಬೇರೆ ಮಾಡಿದರು, ಸಾಂಬಾರು. ಇಷ್ಟು ಐಟಮ್ಮು ನಮ್ಮ ಅತ್ತೆ ಮನೆಯಲ್ಲಿ ಮಾಡಿದರು. ನಾನು ಅದೆಲ್ಲ ನೋಡ್ತಾ ಇದ್ದಂಗೆ ಬಾಯಲ್ಲಿ ಸಿಕ್ಕಾಪಟ್ಟೆ ನೀರು ಗೈಸ್. ನಾನು ಯಾವಾಗ ಊಟಕ್ಕೆ ಕೂರ್ತೀನಿ ಅಂತ ಕಾಯ್ತಾ ಇದ್ದೆ. ಬನ್ನಿ ನೆಕ್ಸ್ಟ್ ಎಲ್ಲಿ, ಇದನ್ನೆಲ್ಲ ನೋಡ್ತಾ ರೂಮ್ ಒಳಗೆ ಸೇರಿಕೊಂಡೆ. ಇಲ್ಲಿ ನೀರಿನ ಬಾಟ್ಲಿನೇ ಏರಿಸ್ಬಿಟ್ಟಿದ್ದಾರೆ ಗೈಸ್. ನೆಕ್ಸ್ಟು ನಾನು ಎಲ್ಲಿ ಊಟ 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 ನಾನು ಊಟ ಅಂತ ಅಂದರೂ ಯಾರು ನನಗೆ ಊಟನೇ ಕೊಡ್ತಿಲ್ಲ ಗೈಸ್. ಸುಮ್ಮನೆ ನನಗೆ ಆಟ ಆಡಿಸ್ತವ್ರೆ ಎಲ್ಲರೂ. ಕೊನೆಗೆ ಅಂತೂ ಇಂತೂ ನಾನು ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಅತ್ತೆ ಬಡಿಸ್ತಾಯಿದ್ರು. ತುಂಬ ಹಶ್ವಾಗಿತ್ತು. ನಿಮಗೆ ಗೊತ್ತು, ನನಗೆ ಎಲ್ಲೇ ಹೋದರೂ ಫಸ್ಟ್ ಊಟನೇ ನಾನು ಮಾಡೋದು ಅಂತ. ಓಕೆ, ಇವಾಗ ಊಟ ಶುರು ಮಾಡಬೇಕು. ಓಕೆ, ಅದಕ್ಕೆ ಊಟಕ್ಕೆ ಬೇಕು ಸೌತೆಕಾಯಿ, ನೀರುಳ್ಳಿ, ನಿಂಬು, ಹಾಗೂ ಅದಿದ್ದರೆ ಮಾತ್ರ ತಾನೇ ಊಟಕ್ಕೆ ಇನ್ನೊಂದು ಕಳೆ. ಹಾಗಾಗಿ ಎಲ್ಲ ಬಡಿಸ್ಕೊಂಡು ನಾನು ಊಟನ ಶುರು ಮಾಡೇ ಬಿಟ್ಟೆ. ಊಟ ಮುಗಿಸ್ಕೊಂಡು ನೆಕ್ಸ್ಟು ಏನಪ್ಪ ನನ್ನ ಕೆಲಸ ಅಂತ ಯೋಚನೆ ಮಾಡ್ತಿದ್ದಾಗಲೇ ಪಕ್ಕಕ್ಕೆ ನಮ್ಮ ದೊಡ್ಡತ್ತೆ ಮಗಳು ಬಂದು ಕೂತ್ಕೊಂಡ್ಲು. ನಮ್ಮ ಅಕ್ಕನೂ ಒಂದು ಸ್ವಲ್ಪ ರೇಗ್ಸ್ಕಂತಾನೆ ನಾವು ಊಟ ಮಾಡಿದ್ವಿ. ಓಕೆ, ಇವಾಗ ಊಟ ಶುರು ಮಾಡಿದ್ವಿ. ಬಟ್ ನಮಗೆ ಬೋಟಿ ಕಲಿಜಿ ಅಂತಾರಲ್ಲ, ಅದನ್ನು ಸೈಡಿಗೆ ಹಾಕೇ ಇರಲಿಲ್ಲ. ಮತ್ತೆ ನಮ್ಮ ಅಕ್ಕ ತಂದು ಬಡಿಸಿದ್ರು, ಅದೊಂದು ಮಿಸ್ ಆಗಿತ್ತು. ಇವಾಗ ಪರ್ಫೆಕ್ಟ್ ಊಟ ಎಲ್ಲ ಮುಗೀತು. ಲಾಸ್ಟಿಗೆ ಅಡಿಕೆಲೆ ಹಾಕ್ಕೊಂಡ್ರೆ ಊಟ ಈಸ್ ಪರ್ಫೆಕ್ಟ್. ನಮ್ಮ ಜೀರ್ಣನೂ ಕೂಡ ಸಖತ್ತಾಗುತ್ತೆ ಅಲ್ವಾ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ನನ್ನ ದೊಡ್ಡ ಮಗ ಬರ್ತೀನಿ ಅಂತ ಹೇಳ್ತಿದ್ದೆ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಬನ್ನಿ, ನಮ್ಮ ದೊಡ್ಡ ಮಗ ಬಂದ ಅನಿಸುತ್ತೆ. ನನ್ನ ದೊಡ್ಡ ಮಗನೂ ಬಂದ. ಮತ್ತೊಂದು ಸಲ ಊಟಕ್ಕೆ ಕೂತ್ಕೊಂಡೆ. ಇನ್ನೊಂದು ಸಲ ಊಟ ಮಾಡ್ಕೊಂಡು ರೈಟ್ ಊರ ಕಡೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ಏನಪ್ಪ ಇವಳು ಇಷ್ಟೊತ್ತಿಗೆ ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊತೀರಾ? ತಪ್ಪು. ನಾನು ತುಂಬ ಹೊತ್ತಾಯಿತು ಲಾಗ್ ಸ್ಟಾರ್ಟ್ ಮಾಡಿ. ಇವಾಗ ಎಂಡ್ ಮಾಡೋದಕ್ಕೋಸ್ಕರ ಮನೆಗೆ ಬಂದು ಲಾಗ್ನ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ನಾನಿವಾಗ ಮನೆಗೆ ಬಂದೆ. ಎಲ್ಲೋಗಿದ್ದೆ ನಾನು, ಏನು ಮಾಡಿ ಬಂದೆ ಅಂತ ಲಾಗ್ನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಬನ್ನಿ ಒಳಗೆ ಹೋಗೋಣ. ಅಮ್ಮ ಅಪ್ಪ ಏನು ಮಾಡ್ತಿದ್ದಾರೆ? ಇವತ್ತು ಅಪ್ಪ ಅಮ್ಮ ಮಣಿಪಾಲಿಗೆ ಹೋಗ್ತಿದ್ದಾರೆ. ಯಾಕಂದರೆ ಅಪ್ಪಾಜಿಗೆ ಆರಾಮಿಲ್ಲ. ಸೊ ಹಂಗಾಗಿ ಮಣಿಪಾಲಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ರಾತ್ರಿ 2 ಗಂಟೆ ಸುಮಾರು ಹೋಗ್ಬೋದು ಅನಿಸುತ್ತೆ. ಹಂಗಾಗಿ ಅವರು ಮಣಿಪಾಲಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಇವತ್ತು ನಾನು ಎಲ್ಲರಿಗೂ ಗೊತ್ತಿದೆ ದಾವಣಗೆರೆಯಲ್ಲಿ ದುಗ್ಗನ ಹಬ್ಬ ಅಂತ. ದುಗ್ಗನ ಹಬ್ಬಕ್ಕೆ ಬೆಳಗ್ಗೆ ಎಲ್ಲ
ಸಂಜೆ ಹೋಗಿದ್ದೆ ದುಕೋನ್ ಹಬ್ಬಕ್ಕೆ. ಅಲ್ಲಿ ಹೋಗಿ ಊಟ ಗಿಟ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಯಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ನನಗೆ, ಹಾಗಾಗಿ ಬನ್ನಿ ಒಳಗೆ ಹೋಗೋಣ. ನೋಡಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ವೀಲ್ ಚೇರು ಬೇರೆ ಇದೆ. ಅಪ್ಪಾಜಿ ಜಾಸ್ತಿ ನಡೆಯೋಕ್ಕಾಗಲ್ಲ, ಹಂಗಾಗಿ ಹಿತ್ತಾಗೆ ಬಾಟಲ್ಲು ನೀರುಗಳನ್ನು ತುಂಬ್ಕೊಂಡಿದ್ದಾರೆ. ಅಮ್ಮ ಫಿಲ್ಟ್ರ್ ನೀರು ಕುಡಿಯೋಲ್ಲ, ಬೋರ್ ನೀರು ಕುಡಿಯೋದು, ಹಾಗಾಗಿ ನೀರು ಬಾಟಲಲ್ಲಿ ತುಂಬ್ಕೊಂಡಿದ್ದಾರೆ. ನೆಕ್ಸ್ಟು ನಾನು ಅಪ್ಪಾಜಿದು ಮಣಿಪಾಲ್ ಕಾರ್ಡು ರೆಡಿ ಇದೆಯಲ್ಲ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ, ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಮಣಿಪಾಲ್ ಕಾರ್ಡ್ ಸಿಕ್ಕಿರಲಿಲ್ಲ, ಕೊನೆಗೂ ಹುಡುಕಿದೆ. ಅದರಲ್ಲಿ ಮಣಿಪಾಲ್ ಕಾರ್ಡ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಿದ್ದೀನಿ. ಕೊನೆಗೂ ಸಿಕ್ತು ಮಣಿಪಾಲ್ ಕಾರ್ಡು. ಯಾಕಂದರೆ ನಮ್ಮ ಮನೇಲಿ ಅಪ್ಪಾಜಿಗೆ ಆರಾಮಿಲ್ಲ ಅಂದರೆ ನಮ್ಗೆ ಯಾರು ಕೈಕಾಲೇ ಓಡಲ್ಲ. ಯಾಕಂದರೆ ನಮ್ಮ ಮನೆ ಮೇನ್ ಪಿಲ್ಲರೇ ನಮ್ಮಪ್ಪ. ಅವ್ರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ, ನಾವೆಲ್ಲರೂ ನಕ್ಕಂತ ಇರ್ತೀವಿ. ನಮ್ಮಪ್ಪನಿಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಯಾಕಂದರೆ ನಮಗೆ ನಮ್ಮಪ್ಪನೇ ಎಲ್ಲ. ಯಾಕಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ನಮ್ಮನ್ನು ಸಾಕಿದ್ದಾರೆ, ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಎಲ್ಲ ತಂದೆ ತಾಯಿನೂ ತೋರಿಸ್ತಾರೆ, ಆದರೆ ನನ್ನ ತಂದೆ ಅದಕ್ಕಿಂತ ಜಾಸ್ತಿ ಅಂತ ನಾನು ಹೇಳ್ಕೊತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಹಂಗಾಗಿ ಅವರಿಗೆ ಹುಷಾರಿಲ್ಲದ ಕಾರಣ ಅವರು ಇವಾಗ ಮಣಿಪಾಲಿಗೆ ಹೊರಟಿದ್ದಾರೆ. ಮಣಿಪಾಲ್ ಕಾರ್ಡು ಸಿಕ್ಕಾಯಿತು. ಅಮ್ಮ ಊಟನೇ ಮಾಡಿರಲಿಲ್ಲ, 11:30 ಆಗಿತ್ತು. ಅಮ್ಮ ಫಸ್ಟ್ ಊಟ ಮಾಡಿದ್ರು, ಯಾಕಂದರೆ ಅಮ್ಮನಿಗೆ ಅಪ್ಪಾಜಿ ಚಿಂತೆ ಆಗೋಗಿತ್ತು. ಹಂಗಾಗಿ ಅಮ್ಮ ಊಟನೇ ಮಾಡಿರಲಿಲ್ಲ. ಫಸ್ಟ್ ಅಮ್ಮನಿಗೆ ಊಟಕ್ಕೆ ಕೊಟ್ಟು ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ. ನೆಕ್ಸ್ಟು ಇವಾಗ ಅಮ್ಮ ಅಪ್ಪ ಎಲ್ಲ ಹೊರಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ, ಅಪ್ಪನಿಗೆ ನಿಂತ್ಕೊಳ್ಳೋ ಶಕ್ತಿನೂ ಇಲ್ಲ, ಬಟ್ಟೆನೂ ಸಹ ಹಾಕ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಸುಸ್ತಾಗಿದ್ದಾರೆ. ಇವಾಗ ಅಪ್ಪ ಅಮ್ಮನೇ ಬಟ್ಟೆ ಹಾಕ್ತಿದ್ದಾರೆ, ಹಾಕ್ಕೊಂಡು ಇವಾಗ ಹೊರಡ್ತಾರೆ. ಬನ್ನಿ ಹೋಗಿ ಕಳಿಸಿ ಬರೋಣ. ಓಕೆ, ಹೊರಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದಾರೆ. ನಾನು ಹೋಗಿರಲಿಲ್ಲ, ನನ್ನ ಸಣ್ಣ ಮಗ ಹೋಗಿದ್ದ. ಅವನೇ ಸ್ವಲ್ಪ ವೀಡಿಯೋನ ಮಾಡಿ ನನಗೆ ಹಾಕಿದ್ದ, ಹಾಗಾಗಿ ಅದನ್ನೇ ನಿಮಗೆ ಲಾಗಲ್ಲಿ ಹಾಕ್ತಾಯಿದ್ದೀನಿ, ನಿಮಗೆ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ 2 ಗಂಟೆಗೆ ಅವರು ಇಲ್ಲಿ ಬಿಟ್ಟಿದ್ದರು. 6 ಗಂಟೆ ಆಗಿತ್ತು. ಮಣಿಪಾಲ್ ರೀಚ್ ಆಗ್ತಾಯಿದ್ದಾರೆ ಇನ್ನು. ಬನ್ನಿ, ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಸ್ಪಿಟ್ಲಿಗೆ ಆಲ್ರೆಡಿ ರೀಚ್ ಆದರು, ಹಾಸ್ಪಿಟ್ಲಲ್ಲೇ ಇದ್ದಾರೆ ಇವಾಗ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ವಾಪಸ್ ತಿರುಗ್ತಾರೆ. ಓಕೆ, ಹಾಸ್ಪಿಟಲಲ್ಲೆಲ್ಲ ತೋರಿಸಾಯಿತು, ಇವಾಗ ಊರ ಕಡೆ ತಿರುಗ್ತಾರೆ. ಓಕೆ, ಮಣಿಪಾಲ್ ಹಾಸ್ಪಿಟಲ್ಗೆ ನಾನು ಒಂದು ಸಲನೂ ಹೋಗಿಲ್ಲ. ಅಪ್ಪಾಜಿಗೆ ಜೊತೆ ಹೋಗ್ಬೇಕನ್ನೋ ಆಸೆ ಇತ್ತು, ಬಟ್ ಮನೇಲಿ ಅವ್ನು ದೊಡ್ಡವನು, ನಾನು ಇರೋದ್ರಿಂದ ಮನೇಲಿ ಇರಲೇಬೇಕಲ್ಲ ಒಬ್ಬರು, ಹಂಗಾಗಿ ನನ್ನ ಚಿಕ್ಕ ಮಗನೇ ಹೋಗಿದ್ದ. ಇವಾಗ ವಾಪಸ್ ಊರ ಕಡೆ ಬರ್ತಿದ್ದಾರೆ. ಅಂತೂ ಇಂತೂ ನಮ್ಮಪ್ಪನಿಗೆ ಹಾಸ್ಪಿಟಲ್ ತೋರಿಸ್ಕೊಂಡು ವಾಪಸ್. ಓಕೆ, ಇವಾಗ ಅವರು ಊರ ಕಡೆ ತಿರುಗಿ ಬರ್ತಿದ್ದಾರೆ. ಸಂಜೆ 6:30-7 ಗಂಟೆ ಅಷ್ಟೊತ್ತಿಗೆ ಅವ್ರು ಬರ್ಬೋದು. ಓಕೆ, ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಲಾಗ್ನ ಮುಗಿಸ್ತಿದ್ದೀನಿ. ಇವಳೇನಪ್ಪ ಮನೇಲಿದ್ದೆ ವಾಯ್ಸ್ ಕೊಡ್ತಿಲ್ವಲ್ಲ ಅಂತ ಅನ್ಕೋಬೇಡಿ. ಮನೆಯಲ್ಲಿ ನನ್ನ ಮಗ ತುಂಬಾ TV ಹಾಕ್ಕೊಂಡು ಸೌಂಡೇ ಇತ್ತು, ಹಂಗಾಗಿ ಡಿಸ್ಟರ್ಬೆನ್ಸ್ ತುಂಬ ಇತ್ತು, ಅರ್ಥ ಆಗಲ್ಲ ಅಂದ್ಕೊಂಡು ನಾನೇ ಈಗ ವಾಯ್ಸ್ ನಿಮಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್, ಸಿ ಯು.